ಇದು 3.5 ಎಕರೆ ಬಂದಿರೋಂಥ ಜಾಗ. ಡಾಂಬರ್ ರೋಡ್ ಅಟ್ಯಾಚ್ ಅಂದರೆ ಒಂದೇ ಒಂದು ಇಲ್ಲೇ ಈ ಜಮೀನಿಗೆ ಲಾಸ್ಟ್ ಡಾಂಬರ್ ರೋಡು. ಸುತ್ತ ಫೆನ್ಸಿಂಗ್ ಆಗೈತೆ. 3.5 ಎಕರೆ ಬಂದಿರೋಂಥ ಜಾಗ. ಸಾತ್ನೂರಿಂದ 5 ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡಿಂದ. ಅದು ಜಾಗ ಬೇಕಾದ್ರೆ 1 ಎಕರೆ ಬೇಕಾದ್ರೆ ಕೊಡ್ತಾರೆ ಇವರು. ಸೂಪರ್ ಆಗೈತೆ ಜಾಗ. ಬೆಂಗಳೂರಿಂದ 75 ಕಿಲೋಮೀಟ್ರ್ ಆಗುತ್ತೆ. ಕನಕಪುರದಿಂದ 20 ಕಿಲೋಮೀಟ್ರು. ಏಕ ರೋಡ್ ಉದ್ದಕ್ಕೆ ಐತೆ. ಅಲ್ಲಿ ಕಾಣಿಸ್ತಿದ್ದಿಲ್ಲ ಮನೆ, ಅದೇ ಡಾಂಬರ್ ರೋಡು. ಆ ಡಾಂಬರ್ ರೋಡಿಂದನೇ ಸ್ಟಾರ್ಟಿಂಗ್ ಜಮೀನದು. ಇದಕ್ಕೆ ಡಾಂಬರ್ ರೋಡ್ ಇಲ್ಲ, ಪೆಟ್ಲಿಂಗ್ ಆಗೈತೆ. ಬೇಕಾದ್ರೆ ನಿಮ್ಗೆ 1 ಎಕರೆ 2 ಎಕರೆ ಬೇಕಾದ್ರೆ ಕೊಡ್ತಾರೆ. ಫ್ರೆಂಡ್ಸ್ ಯಾರು 3 ಜನ ಇದ್ದರೆ ಆರಾಮಾಗಿ 3 ಎಕರೆ ಮಾಡ್ಕೋಬೋದು. 3.5 ಎಕರೆ ಬೇಗ ಸುತ್ತ ಫೆನ್ಸಿಂಗಾಗಿ ಚೆನ್ನಾಗಿ ಮಾಡವ್ರೆ. ಅದು ಬಸ್ ಕಲ್ಲೆಲ್ಲ ಮಾಡಿಸಿ ರೋಡೋದಕ್ಕೆ ನಿಮ್ಗೊಂದು 500ರಿಂದ 600 ಅಡಿ ಮೇಲೆ ಬರುತ್ತೆ. ಅದೇ ಡಾಂಬರ್ ರೋಡು. ಅಲ್ಲಿ ಕಾಣಿಸ್ತಿದ್ದೀನ ಈ ಜಮೀನು ಸ್ಟಾರ್ಟಿಂಗೇ ಡಾಂಬರ್ ರೋಡ್ ಇದೆ. ಅದೇ ಡಾಂಬರ್ ರಸ್ತೆ ಇದು. ಅಲ್ಲೊಂದು ಹಳ್ಳ ಹರಿಯುತ್ತೆ, ಹಳ್ಳಕ್ಕೊಂದು ಪಾಲ ಇದೆ. ಆ ಪಾಲ ದಾಟ್ಕೊಂಡ್ರೆ ಇದೆ ಜಮೀನು. ಆ ಕಡೆ ಡಾಂಬರ್ ರೋಡ್ ಇದೆ, ಅದು ಕಾಣಿಸ್ತಿಲ್ಲ, ಅದೇ ಡಾಂಬರ್ ರೋಡು. ಇದು ಹಳ್ಳ ಇದೆ, ಹಳ್ಳಕ್ಕೆ ಒಂದು ಪಾಲ ಕಟ್ಟವ್ರೆ. ಆ ಪಾಲದಿಂದನೇ ಸ್ಟಾರ್ಟು ಜಮೀನು. ತುಂಬ ಚೆನ್ನಾಗಿದೆ. ಡಾಂಬರ್ ರೋಡಿಂದ ಒಂದು 10-20 ಅಡಿ ಅಷ್ಟೇ ಇಲ್ಲಿಂದ ಜಮೀನು ಸ್ಟಾರ್ಟು. ಡಾಂಬರ್ ರೋಡ್ ತೋರಿಸ್ಕೊಡ್ತೀನಿ. ಫಸ್ಟ್ ಕ್ಲಾಸ್ ಜಾಗ ನೋಡಿ. ಕೆಂಪು ಮಣ್ಣಲ್ಲ, ವೈಟ್ ಮಣ್ಣು ಸ್ವಲ್ಪ. ತುಂಬ ಚೆನ್ನಾಗಿದೆ ಜಾಗ. ಅದೇ ಕಾರ್ನರ್ ಬರುತ್ತೆ. 2 ಕಡೆ ರಸ್ತೆ, ಈ ಕಡೆ ರಸ್ತೆ, ಆ ಕಡೆ ರಸ್ತೆ ನೋಡಿ. ಇಲ್ಲಿವರೆಗೂ ಜಮೀನಿದೆ. ಏಕ ರೋಡದ್ದು ಇದೆ, ತುಂಬ ಲೆಂತ್ ನೋಡಿ. ಸ್ಕೂಟರ್ ಬರ್ತದೆ, ಅದೇ ಡಾಂಬರ್ ರೋಡು. ಇದೊಂದು ಚಾನಲ್ ಇದೆ, ಚಾನಲ್ ಹತ್ತಿದೆ ಅಂದರೆ ಡಾಂಬರ್ ರೋಡು. ಜಮೀನು ಗಂಟೆ ಬರುತ್ತೆ. ಇದು ಹಳ್ಳ ಇರ್ತದೆ. ಈ ಹಳ್ಳದ ಪಕ್ಕದ ಜಮೀನು ನೋಡಿ. ಇಲ್ಲಿವರೆಗೂ ರಸ್ತೆ, ಇಲ್ಲಿವರೆಗೂ ಜಮೀನು ಇದೆ. ಇದೆ ಚಾನಲ್ಲು, ಪಾಲಾಗಿದೆ ನೋಡಿ. ಡಾಂಬರ್ ರೋಡು, ಎಲ್ಲ ಡಾಂಬರ್ ರೋಡು. ಈ ಡಾಂಬರ್ ರೋಡಿಂದ ಅಟ್ಯಾಚ್ ಆದಂಗೆ ಇರೋದು ಜಾಗ. ಇದೇ ಜಾಗ ಸೂಪರ್ ಐತೆ ಜಾಗ. ಇದೆಲ್ಲ ಮೆಟ್ಲಿಂಗ್ ಆಗೈತೆ. ಯಾರು ಫ್ರೆಂಡ್ಸ್ ಇರೋ 3-4 ಜನ ಬೇಕಾದ್ರೆ ಮಡಿಕೋಬೋದು. ಎಕರೆ ಬಂದು 1,10,00,000 ಅಂತಾರೆ. ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ.